ಪಕ್ಕದಲ್ಲಿ ನಿಂತಿರೋ ಮುಸ್ಲಿಂ ಇದಾನಂತ ಅವನ ಹೆಸರು ಕೇಳ್ತಾರೆ. ಅವ್ನ್ ಮುಸ್ಲಿಂ ಅಂದ್ರೆ ಅವನಿಗೆ ಹೊಡೆದಿಲ್ಲ. ಅವನ್ ಪಕ್ಕದಲ್ಲಿ ಇರೋ ಹಿಂದೂ, ಅವನೇನ್ ಹೆಸರು ಕಲ್ಮಾ ಓದು ಅಂತ. ಅವ್ನ್ ಮುಸ್ಲಿಂ ಅಲ್ಲ ಹಿಂದೂ ಅಂತ ಗೊತ್ತಾಗಿದ ತಕ್ಷಣ ಅವನಿಗೆ ಹೆಡ್ ಶಾಟ್. ಏನನ್ನಿಸ್ಬೇಕು? ಈ ಜಾತ್ಯತೀತವಾದ ಸೆಕ್ಯುಲರ್ ವಾದ ಅಂತ ಮಾತನಾಡೋರೆಲ್ರಿಗೂ ಇದಕ್ಕಿಂತ ಸ್ಪಷ್ಟ ನಿರ್ದೇಶನ ಬೇಕಾ? ಟೆರರಿಸಮಿಗೆ ರಿಲಿಜನ್ ಇಲ್ಲ, ಟೆರರಿಸಮಿಗೆ ರಿಲಿಜನ್ ಇದೆ ಸರ್. ಆ ರಿಲಿಜನ್ ಇರೋದಿಕ್ಕೇನೆ ಈ ರೀತಿ ಹೊಡೆದಿರೋದು. ಅವ್ರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಆ ಸಂದೇಶನ ಅರ್ಥ ಮಾಡ್ಕೊಳ್ಳದೆ ಇರೋರು ನಾವು. ಆಮೇಲೆ ಅವ್ರು ಅಟ್ಯಾಕ್ ಮಾಡ್ತಾ ಇರೋದು ಯಾರ ಮೇಲೆ? ಸರ್ಕಾರದ ವ್ಯವಸ್ಥೆ ಮೇಲಲ್ಲ. ಅವ್ರು ಪೊಲೀಸ್ ಮೇಲೋ, CRPF ಮೇಲೋ, ಆರ್ಮ್ಡ್ ಫೋರ್ಸಸ್ ಮೇಲೋ ಮಾಡಿದ್ರೆ ಸರ್ಕಾರದ ಮೇಲೆ ಮಾಡ್ತಾ ಇರೋ ಯುದ್ಧ ಅದು. ಸಮಾಜದ ಮೇಲೆ ಮಾಡ್ತಾ ಇರೋ ಯುದ್ಧ ಇದು. ಇದಕ್ಕೆ ಸಮಾಜನೇ ಅರ್ಥಕೊಂಡು ಉತ್ತರ ಕೊಡ್ಬೇಕು. ಇಲ್ಲ, ಇನ್ನೊಂದ್ ಕಡೆಗೆ ಏನಂದ್ರೆ ತುಂಬಾ ಚರ್ಚೆ ಆಗ್ತಿರುವಂತದ್ದು ಸ್ಪೆಷಲಿ ಅಂದ್ರೆ ಇತ್ತೀಚೆಗೆ ವಕ್ಫ್ ಬಿಲ್ ಯಾವಾಗ ಬಂತು ಆ ಕಾರಣಕ್ಕಾಗಿ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಘಟನೆ ಆಯ್ತು ಅಂತ. ಯಾಕಂದ್ರೆ ಒಂದ್ ಕಡೆ ಬಂಗಾಲದಲ್ಲಿ ಹೊತ್ತು ಉರಿತಾ ಇದೆ, ಮತ್ತೊಂದು ಕಡೆಗೆ ಎಲ್ಲಾ ಕಡೆಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಗಳಾಗ್ತಾ ಇದೆ. ಮತ್ತೆ ಈಗ ಇದು ನೋಡಿ, ಇವತ್ತು ನೀವು ವಕ್ಫ್ ಬಿಲ್ ತಂದ್ವಿ ಅದಕ್ಕೋಸ್ಕರ ಸಂದೇಶ ಅಂತೀರಿ, ಅವತ್ತು CAA ತಂದ್ವಿ ಅದಕ್ಕೆ ಸಂದೇಶ ಅಂತೀರಿ, ಹಿಂದೆ 370 ಅಂದ್ರಿ ಅದಕ್ಕೆ ಸಂದೇಶ ಅಂತೀರಿ. ಇವ್ರು 1000 ವರ್ಷದಿಂದ ಸಂದೇಶ ಕೊಡ್ತಾನೆ ಇದ್ದಾರೆ ಸರ್. ರಾಮ ಮಂದಿರ ಕೆಡುವುದಾಗ್ಲೂ ಸಂದೇಶ ಕೊಟ್ರು, ನಾವ್ ಎಚ್ಚೆತ್ಕೊಳ್ಳಿಲ್ಲ. ಇವ್ರು ಔರಂಗಜೇಬು, ಟಿಪ್ಪು ಸುಲ್ತಾನು, ಬಾಬರ್ ಕಾಲದಿಂದನೂ ಸಂದೇಶ ಕೊಡ್ತಾನೇ ಇದಾರೆ. ಅವರು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಸಂದೇಶ. ನಾವು ತಗೊಳಕ್ ರೆಡಿ ಇಲ್ಲ. ಭಗವಂತ ಬಂದ್ರು ನಮ್ಮನ್ನು ಕಾಪಾಡಕ್ ಸಾಧ್ಯ ಇಲ್ಲ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ? ಇದು ಎಷ್ಟರ ಮಟ್ಟಿಗೆ ನಡಿಬೇಕು, ಎಷ್ಟು ವರ್ಷಗಳ ಕಾಲ ನಡಿಬೇಕು ಅಂತ? ನೋಡಿ, ಇದಕ್ಕೆ 2 ಸೊಲ್ಯೂಷನ್ ಇದೆ. ಒಂದು, ಸರ್ಕಾರ ಕೊಡಬೇಕಾದಂತ ಉತ್ತರ. ಅದು ನಾವು ಹಿಂದೆನೂ ಕೂಡ ಬಾಲಾಕೋಟ್ ಟೈಮ್ ನಲ್ಲಿ ಕೊಟ್ಟಿದೀವಿ, ಪುಲ್ವಾಮಾ ಟೈಮ್ ನಲ್ಲಿ ಕೊಟ್ಟಿದೀವಿ, ಮುಂದೆನೂ ಕೊಡ್ತೀವಿ. ಅದು ಸರ್ಕಾರದ ಕೆಲಸ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಅಟ್ಯಾಕ್ ಕೇವಲ ಸರ್ಕಾರದ ಮೇಲೆ ಆಗಿರೋದಲ್ಲ, ಇದು ಸಮಾಜದ ಮೇಲೆ ಆಗಿರುವಂತ ಅಟ್ಯಾಕ್. ಇದಕ್ಕೆ ಉತ್ತರ ಸಮಾಜ ಕೊಡಬೇಕು. ಅವ್ರು ಕೊಡ್ತಾ ಇರುವಂತ ಸಂದೇಶ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರು ನಿಮ್ಮನ್ನು ಹೊಡಿತಾ ಬಂದಾಗ ನೀನು ಒಡಿಸಾದೋನ, ಕರ್ನಾಟಕದೋನ, ತಮಿಳ್ನಾಡಿನೋನ ಅಂತ ಕೇಳಲಿಲ್ಲ. ನೀನು ಬ್ರಾಹ್ಮಣನ, SC-ನ, ಲಿಂಗಾಯತನ ಅಂತ ಕೇಳಲಿಲ್ಲ. ನೀನ್ ಹಿಂದೂನ ಅಂತ ಕೇಳಿದ್ರು. ಹಿಂದೂ ಅಂದಿದ ತಕ್ಷಣ ಹೊಡೆದಾಕಿದ್ರು. ಅವ್ರ ಕ್ಲಾರಿಟಿ ಏನು ಅಂತ ತಿಳ್ಕೊಳ್ಬೇಕು. ನಮ್ ಕ್ಲಾರಿಟಿ ಏನು ಅನ್ನೋದ್ರ ಬಗ್ಗೆ ನಾವು ಜಾಗೃತರಾಗಬೇಕು.